ಭೂಕಂಪ 8ನೇ ಕ್ಲಾಸ್ ಫಸ್ಟ್ PU ಜಿಯೋಗ್ರಫಿ ಗೌರ್ಮೆಂಟ್ ಬುಕ್. ಭೂಕಂಪ ಭೂಮಿಯ ಮೇಲ್ಮೈ ಉಂಟಾಗುವ ನಡುಗುವಿಕೆ ಕಂಪನವನ್ನು ಭೂಕಂಪ ಅಂತಾರ. ಈಗ ಭೂಮಿ ಮ್ಯಾಗ ನಡುಗುತ್ತು ಕಂಪನ ಐತಂದ್ರ ಅದಕ್ಕೆ ಭೂಕಂಪ ಅಂತಾರ. ಭೂಕಂಪ ಆಗುವ ಸ್ಥಳವನ್ನು ಭೂಕಂಪ ನಾಭಿ, ಭೂಕಂಪ ಕೇಂದ್ರ, ಭೂಕಂಪ ಒಳಕೇಂದ್ರ ಅಂತಾರ. ಈಗ ಭೂಕಂಪ ಆಗುವ ಸ್ಥಳವನ್ನು ಭೂಕಂಪ ನಾಭಿ, ಭೂಕಂಪ ಕೇಂದ್ರ, ಭೂಕಂಪನ ಒಳಕೇಂದ್ರ ಅಂತಾರ. ಈಗ ಭೂಕಂಪ ನಾಭಿಯ ಆಳವು ಸಾಮಾನ್ಯವಾಗಿ ಭೂಕಂಪದ ಮೇಲ್ಭಾಗದಿಂದ 10 ಕಿಲೋಮೀಟರ್ನಿಂದ 700 ಕಿಲೋಮೀಟರ್ ಆಳದಲ್ಲಿ ಕಂಡುಬರುತ್ತದೆ. ಭೂಕಂಪ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಭೂಮಿಯಿಂದ 10 ಕಿಲೋಮೀಟರ್ನಿಂದ 700 ಕಿಲೋಮೀಟರ್ ಒಳಗ ಅಂತರದ ಕಂಡು ಬರ್ತದೆ ಭೂಕಂಪ. ಭೂಕಂಪನ ಹೊರಕೇಂದ್ರ ಎಂದರೇನು? ಭೂಕಂಪ ನಾಭಿಗೆ ಲಂಬವಾಗಿ ಭೂಮಿಯ ಹೊರಭಾಗಕ್ಕೆ ಭೂಕಂಪನ ಅಲೆಗಳು ತಲುಪುವ ಬಿಂದುವನ್ನು ಭೂಕಂಪನ ಹೊರಕೇಂದ್ರ ಎನ್ನುವರು. ಭೂಕಂಪನ ಹೊರಕೇಂದ್ರ ಅಂದ್ರೇನು? ಭೂಮಿ ಭೂಕಂಪ ಎಲ್ಲಿ ವಹಿಸ್ತಾಳು ಅಲ್ಲಿ ಹೊರಗೆ ಬಂದು ಚೆಲ್ತಾನೋ ಅದಕ್ಕೆ ಭೂಕಂಪ ನಾಭಿ ಅಂತಾರ. ಭೂಕಂಪ ಶಾಸ್ತ್ರ ಸಿಸ್ಮೋಲಜಿ. ಭೂಕಂಪದ ಬಗ್ಗೆ ಅಧ್ಯಯನ ಮಾಡುವುದನ್ನು ಸಿಸ್ಮೋಲಜಿ ಅಥವಾ ಭೂಕಂಪನ ಶಾಸ್ತ್ರ ಅಂತಾರ. ಭೂಕಂಪನ ಮಾಪನ ಸಿಸ್ಮೋಗ್ರಫಿ. ಭೂಕಂಪದ ವೇಗ, ಸ್ಥಳ, ದಿಕ್ಕು ತಿಳಿಯಲು ಉಪಯೋಗಿಸುವ ಉಪಕರಣ. ಭೂಕಂಪ ಎಷ್ಟಾಗ್ಯದ, ಹ್ಯಾಂಗಾಗ್ಯದ ಎಲ್ಲ ತಿಳಿಕ ಏನು ಬಳಸ್ತಾರ? ಸಿಸ್ಮೋಗ್ರಫಿ ಭೂಕಂಪ ಮಾಪನ ಬಳಸ್ತಾರ. ಭೂಕಂಪ ಆಲಕ ಕಾರಣ ಏನಂದ್ರ ಒಂದನೇದು ಜ್ವಾಲಾಮುಖಿ, ಎರಡನೇದು ಭೂರಚನಾ ಭೂಕಂಪನಗಳು, ಮೂರನೇದು ಮಾನವ ನಿರ್ಮಿತ ಅಣೆಕಟ್ಟುಗಳು, ನಾಲ್ಕನೇದು ಜಲಾಶಯ, ಐದನೇದು ಆಳವಾದ ಗಣಿಗಾರಿಕೆ ಇಂದ ಭೂಕಂಪ ಉಂಟಾಗ್ತದ. ಈಗ ಭೂಕಂಪದ ಅಲೆಗಳು ಚಲನಾಗತಿ ವೇಗದ ಆಧಾರ ಮೇಲೆ ಭೂಕಂಪ ಅಲೆಗಳನ್ನು 3 ಪ್ರಕಾರ ವಿಂಗಡಿಸಲಾಗ್ಯದ. ಪ್ರಾಥಮಿಕ, ದ್ವಿತೀಯ, ಮೇಲ್ಮೈ. ಪ್ರಾಥಮಿಕ ಅಲೆಗಳು ಇವು ಮೊಟ್ಟ ಮೊದಲು ಬರ್ತಾವ ಭೂಮಿ ಮ್ಯಾಗ, ಮೊದಲಿಗೆ ಬಂದು ತಲುಪ್ತಾವ. ಇವುಗಳನ್ನು ಈಗ ಪ್ರಾಥಮಿಕ ಅಲೆಗಳಂತ ತೆಳು ಊರ್ಧ್ವಮುಖ ಒತ್ತಡ ಅಲೆಗಳೆಂದು ಕರೀತಾರ. ಇವುಗಳ ವೇಗ ಹೆಚ್ಚ, ಸ್ಪೀಡ್ ಹೆಚ್ಚ. ಇವುಗಳು ಪ್ರತಿ ಸೆಕೆಂಡ್ಗೆ 4 ರಿಂದ 13 ಕಿಲೋಮೀಟರ್ ವೇಗದಾಗ ಬರ್ತಾವ. ಇವುಗಳು ನೀಳ ಅಲೆಗಳು ಆಗ್ಯಾವ. ಪ್ರಾಥಮಿಕ ಅಲೆಗಳು ನೀಳ ಅಲೆಗಳು ಆಗ್ಯಾವ. ಇವುಗಳಲ್ಲಿ ಘನ, ಅನಿಲ, ದ್ರವ ಮೂಲಕ ಚಲಿಸ್ತಾವ ಪ್ರಾಥಮಿಕ ಅಲೆಗಳು. ಇನ್ನು ದ್ವಿತೀಯ ಅಲೆಗಳು ಇವು ಪ್ರಾಥಮಿಕ ಅಲೆಗಳಾಗನ ದ್ವಿತೀಯ ಅಲೆಗಳು ಬರ್ತಾವ. ಎರಡನೇ ಅಲೆಗಳು ಇವು ದ್ರವ ವಸ್ತು ಮೂಲಕ ಚಲಿಸುವುದಿಲ್ಲ. ಯಾವುದು? ತೃತೀಯ ಅಲೆಗಳು. ದ್ರವ, ತೃತೀಯ. ಇವು ಅಲೆಗಳನ್ನು ಅಡ್ಡ ಅಲೆ, ಕುಲುಕು ಅಲೆ ಎಂದು ಕರೀತಾರ. ಇವುಗಳ ವೇಗ 4 ರಿಂದ 6 ಕಿಲೋಮೀಟರ್ ವೇಗದ ಬರ್ತಾವ. ಇನ್ನು ಮೇಲ್ಮೈ ಅಲೆಗಳು ಇವುಗಳನ್ನು ಉದ್ದ ಅಲೆಗಳು, ದೀರ್ಘ ಅಲೆಗಳು ಎಂದು ಕರೀತಾರ. ಇವು ಮೇಲ್ಮೈ ಅಲೆಗಳು ಹೆಚ್ಚು ಹಾನಿಕಾರ. ಇವುಗಳ ವೇಗ ನಿಧಾನವಾಗಿ ಬರ್ತಾವೆ. ಇವು ಮತ್ತೆ ಹೆಚ್ಚು ಹಾನಿಕಾರ. ಭೂಕಂಪ ಅಳೆಯುವ ಮಾಪನಗಳು. ಭೂಕಂಪ ಎದರಿಂದ ಅಳಿತಾರಂದ್ರ ಒಂದು ರಿಕ್ಟಲ, ಒಂದು ವರ್ಷಿಯಲ ಮಾಪನದಿಂದ ಭೂಕಂಪ ಅಳಿತಾರ. ಎರಡನೇದು ಭಾರತದಾಗ ಭೂಕಂಪ ಕೇಂದ್ರಗಳಿಲ್ಲವ, ಭೂಕಂಪ ಅಳೆಯುವ ಕೇಂದ್ರಗಳಿಲ್ಲವ. ಕರ್ನಾಟಕದಾಗ ಗೌರಿಬಿದ್ದೂರ, ತಮಿಳುನಾಡದಾಗ ಕೊಡೈಕೆನಾಲ್, ಮಹಾರಾಷ್ಟ್ರದಾಗ ಕೋಲಾಬ್, ಹೈದರಾಬಾದ್ದಾಗ ಇದು ಆಂಧ್ರ ಪ್ರದೇಶದಾಗ ಹೈದರಾಬಾದ್, ಉತ್ತರಾಖಂಡದಾಗ ಡೆಹ್ರಾಡೂನ್ ಇವು ಸ್ಥಳದಾಗ ಭೂಕಂಪ ಕೇಂದ್ರಗಳವ, ಅಳೆಯುವ ಕೇಂದ್ರಗಳವ. ಭೂಕಂಪ ವಲಯಗಳು ಹೆಚ್ಚಲ್ಲಿ ಭೂಕಂಪ ಆಗ್ತಂದ್ರ ಪೆಸಿಫಿಕ್ ಸಾಗರದಾಗ 65% ಆಗ್ತದ.
ಎರಡನೇದು ಮಧ್ಯ ಭೂಖಂಡ ವಲಯದಾಗ 21% ಆಗ್ತದ. ಭಾರತದಾಗ ಭೂಕಂಪ ವಲಯಗಳು ವಿಂಗಡಿಸ್ಯಾರ. ಏನು 5 ವಲಯಗಳವ. ಹೆಚ್ಚು ಭೂಕಂಪ ಎಲ್ಲಿ ಆಗ್ತದ, ಕಡಿಮೆ ಮೇಲೆ ಭೂಕಂಪ ಆಗ್ತದ ಅಂತ 5 ವಲಯ ವಿಂಗಡಿಸ್ಯಾರ. 5 ವಲಯಗಳಿಗೆ ವಿಂಗಡಿಸ್ಯಾರ. ಹೆಚ್ಚು ವಲಯ ಅಂದ್ರ ಉತ್ತರ ವಲಯ, ಹಿಮಾಚಲ ಪ್ರದೇಶ, ಸಿಕ್ಕಿಮ, ಆಸಾಂ ಹೆಚ್ಚು ಭೂಕಂಪ ಆಗ್ತದ. ಕರ್ನಾಟಕ 2ನೇ ವಲಯದಾಗ ಬರ್ತದ. ಕರ್ನಾಟಕ 2ನೇ ವಲಯ. ಮುಂದ 5ನೇ ವಲಯದಾಗ ಇದು 1ನೇ ವಲಯ ಅತಿ ಹೆಚ್ಚು ಹಾನಿಕಾರ ಅಲ್ಲ, 5ನೇ ವಲಯ ಹೆಚ್ಚು ಹಾನಿಕಾರ. 1ನೇ ವಲಯದಾಗ ಯಾವ ಬರ್ತಾವಂದ್ರ ಇವು ಕೆಲವೊಂದು ರಾಜ್ಯವು ಬರ್ತಾವ. ಕರ್ನಾಟಕ 2ನೇ ವಲಯದಾಗ ಬರ್ತಾವ. ಯಾವ್ಯಾವ ವಲಯ? ಕರ್ನಾಟಕ 2ನೇ ವಲಯದಾಗ ಬರ್ತದ. ಹೆಚ್ಚು ಹಾನಿಕಾರ ವಲಯ 5ನೇ ವಲಯ. ಜಾರ್ಖಂಡ, ಹಿಮಾಚಲ ಪ್ರದೇಶ ಹೆಚ್ಚು ಹಾನಿಕಾರ ವಲಯಗಳು. ಕರ್ನಾಟಕ 2ನೇ ವಲಯ ಬರ್ತದ. ಕಡಿಮೆ ಜ್ವಾಲಾಮುಖಿ ಇದ್ದಂಗ, ಭೂಕಂಪ ಇದ್ದಂಗ 2ನೇ ವಲಯ. ಹೆಚ್ಚು ಹಾನಿಕಾರ ವಲಯ ಅಂದ್ರೆ 5ನೇ ವಲಯ. ಈಗ ಸುನಾಮಿ ಅಂದ್ರೆ ಏನು? ಸುನಾಮಿ ಅಂದ್ರೆ ಏನು? ನೀರಿನ ಆಳಭಾಗದಲ್ಲಿ ಅಥವಾ ಉಪಸಾಗರ ತಳಭಾಗದಲ್ಲಿ ಸಂಭವಿಸುವ ಭೂಕಂಪದಿಂದ ಸಮುದ್ರದ ಅಲೆಗಳು ಸುನಾಮಿ ಎಂದು ಕರೀತಾರ. ಈಗ ಸುನಾಮಿ ಅಂದ್ರೆ ಏನು? ನೀರಿನಾಗ, ಸಮುದ್ರನಾಗ ಅಲೆಗಳು ಯಾಕೆ ಬರ್ತಾವ ಅಂದ್ರೆ ಭೂಕಂಪ ಉಂಟಾಗ್ತದ. ಅದರಿಂದ ಭೂಮಿಯಿಂದ ಮಣ್ಣು ಲಾವಾರಸ್ ಹೊರಗೆ ಬಂದು ಅದರಿಂದ ಅಲೆಗಳು ಬರ್ತಾವ. ಅಲೆಗಳನ್ನು ಏನಂತಾರ? ಸುನಾಮಿ ಅಂದ್ರೇನು? ಸು ಅಂದ್ರ ಬಂದರು, ನಾಮಿ ಅಂದ್ರ ಅಲೆ. ಜಪಾನದಲ್ಲಿ ಸುನಾಮಿಯನ್ನು ಬಂದರು ಅಲೆ ಅಂತ ಕರೀತಾರ. ಇವುಗಳು ಉಬ್ಬರವಿಳಿತ ಉಂಟು ಮಾಡ್ತವೆ. ಸುನಾಮಿಯಿಂದ ಉಬ್ಬರವಿಳಿತ ಉಂಟಾಗ್ತದ. ಈಗ ಸ್ಪೀಡ್ನ ಹೇಳ್ತೀನಿ ನೋಡ್ರಿ. ಭೂಕಂಪ ಅಂದ್ರೇನು? ಭೂಮಿ ನಡಗೋದು ಮಾಡ್ತಾಕ ಭೂಕಂಪ ಅಂತಾರ. ಭೂಕಂಪ ಉಗಮವಾಗುವ ಸ್ಥಳವನ್ನು ಭೂಕಂಪನಾಭಿ, ಭೂಕಂಪನ ಕೇಂದ್ರ, ಭೂಕಂಪ ಒಳ ಕೇಂದ್ರ ಅಂತಾರ. ಭೂಕಂಪ ಎಲ್ಲಿ ಉಂಟಾಗ್ತಂದ್ರ 10 ಕಿಲೋಮೀಟರ್ದಿಂದ 700 ಕಿಲೋಮೀಟರ್ ನಡುವೆ ಭೂಕಂಪ ಉಂಟಾಗ್ತದ. ಭೂಕಂಪ ಉಂಟಾಗದಿಂದ ಹೊರಗೆ ಬಂದು ಬೀಳ್ತದಲ್ಲ ಅದಕ್ಕಿಂತ ಭೂಕಂಪನ ಹೊರ ಕೇಂದ್ರ ಅಂತಾರ. ಭೂಕಂಪ ಬಗ್ಗೆ ಅಧ್ಯಯನ ಮಾಡೋದನ್ನು ಸಿಸ್ಮಾಲಜಿ ಅಂತಾರ. ಭೂಕಂಪ ಅಳೆಯುವ ಮಾಪನಗಳು ರಿಕ್ಟರ್ ಮತ್ತ ವರ್ಷಲ್ ಮಾಪನದಿಂದ ಭೂಕಂಪ ಅಳಿತಾರ. ಭೂಕಂಪದ ದಿಕ್ಕ ಯಾವ ಸ್ಥಳದ ಹೆಂಗಾಗ್ಯದ ಎಲ್ಲ ಅಳಿಕ ಸಿಸ್ಮೋಗ್ರಫಿ ಬಳಸ್ತಾರ. ಭೂಕಂಪ ಉಂಟಾಗಲಿ ಯಾವ ಕಾರಣ ಅಂದ್ರ ಜ್ವಾಲಾಮುಖಿಯಿಂದ ಭೂಕಂಪ ಆಗ್ತದ. ಭೂರಚನಾ ಕಂಪನಗಳಿಂದ, ಮಾನವ ನಿರ್ಮಿತ ಡ್ಯಾಮ್ಗಳಿಂದ, ಜಲಾಶಯ ನೀರಿಂದ, ಬಳಿಗಾರಿಕೆ ಅಣೆಕಟ್ಟೆಗಳಿಂದ ಭೂಕಂಪ ಉಂಟಾಗ್ತದ. ಭೂಕಂಪವನ್ನು 3 ವರ್ಗಗಳ ವಿಂಗಡಿಸ್ಯಾರ. ಇವು ಪ್ರಾಥಮಿಕ ವಲಯ. ಪ್ರಾಥಮಿಕ ವಲಯ ಇವು ಮೊದಲು ಬಂದು ತಿಳಿಸ್ತಾವ. ಇವುಗಳ ಹೆಸರ ತುಳುವ, ಉರ್ದುಮುಖ, ಒತ್ತುವ ಅಲೆಗಳಂತಾರ. ಇವುಗಳ ವೇಗ ಹೆಚ್ಚ, ಇವುಗಳ ಹಾನಿ ಕಡಿಮೆ. ಇವುಗಳನ್ನು ನೀಳ ಅಲೆಗಳಂತ ಕರೀತಾರ. ಇವು ಘನ, ಅನಿಲ, ದ್ರವ ಮೂಲಕ ಚಲಿಸ್ತಾವ. ದ್ವಿತೀಯ ಅಲೆಗಳು ಇವುಗಳ 2ನೇ ಅಲೆಗಳು ಅಂತ ಕರೀತಾರ. ಇವುಗಳು ದ್ರವ ವಸ್ತುಗಳ ಮುಖ ಚಲಿಸಲ್ಲ. ಇವುಗಳನ್ನು ಅಡ್ಡ ಅಲೆಯ ಕುಲುಕು ಅಲೆಗಳಂತ ಕರೀತಾರ. ಇನ್ನು ಮೇಲ್ಮೈ ಅಲೆಗಳು ಇವು ಅತಿ ಹೆಚ್ಚು ಹಾನಿಕಾರ ಅಲೆಗಳು. ಇವು ಮಂದವಾದ ಅಲೆಗಳು ಮತ್ತು ಇವುಗಳನ್ನು ಅಡ್ಡ ಅಲೆಗಳು, ದೀರ್ಘ ಅಲೆಗಳು ಅಂತ ಕರೀತಾರ. ಈಗ ಭೂಕಂಪ ಹೆಚ್ಚೆಲ್ಲದ ಪೆಸಿಫಿಕ್ ಮಹಾಸಾಗರದಾಗ ಭೂಕಂಪ ಕೇಂದ್ರಗಳು ಎಲ್ಲ ಕಂಡು ಬರ್ತಾಗ ಕರ್ನಾಟಕದಾಗ ಗೌರಿಬಿದನೂರದಾಗ ಕಂಡು ಬರ್ತದ. ತಮಿಳುನಾಡದಾಗ ಕೊಡೈಕೆನಾಲ್ದಾಗ ಕಂಡು ಬರ್ತದ. ಮಹಾರಾಷ್ಟ್ರದಾಗ ಕೋಲಾಬಾದ ಪ್ರದೇಶದಾಗ ಕಂಡು ಬರ್ತದ. ಆಂಧ್ರ ಪ್ರದೇಶ ಹೈದರಾಬಾದಾಗ ಕಂಡು ಬರ್ತದ. ಉತ್ತರಾಖಂಡದಾಗ ಡೆಹ್ರಾಡೂನ್ದಾಗ ಕಂಡು ಬರ್ತದ. ಭಾರತದಾಗ ಭೂಕಂಪ ವಲಯಗಳು 5 ವಲಯ ವಿಂಗಡಿಸ್ಯಾರ. ಹೆಚ್ಚು ಹಾನಿಕಾರ ವಲಯ 5ನೇ ವಲಯ. ಕಡಿಮೆ ಹಾನಿಕಾರ ವಲಯ 1ನೇ ವಲಯ. ಹೆಚ್ಚು ಹಾನಿಕಾರ ವಲಯದಾಗ ಯಾವ ಬರ್ತಾವ? ಜಾರ್ಖಂಡ, ಹಿಮಾಚಲ ಪ್ರದೇಶ ಬರ್ತಾವ. ಕಡಿಮೆ ಹಾನಿಕಾರ ವಲಯ ಅಂದ್ರ ಇವು ವಲಯ ಬರ್ತಾವ. ಮಾತ್ರ ಕರ್ನಾಟಕ 2ನೇ ವಲಯದಾಗ ಬರ್ತದ. ಕರ್ನಾಟಕ 2ನೇ ವಲಯದಾಗ. ಹೆಚ್ಚು ಹಾನಿಕಾರ ವಲಯ 5ನೇ ವಲಯ. ಕಡಿಮೆ ಹಾನಿಕಾರ ವಲಯ 1ನೇ ವಲಯ. ಇದು ಫಸ್ಟ್ PUC ಜಿಯೋಗ್ರಫಿ ಬುಕ್ ನಂದದ ಮತ್ತು 8ನೇ ಕ್ಲಾಸ್ ಬುಕ್ ನಂದದ.